ನಮಸ್ಕಾರ ಸರ್. ನಮಸ್ತೆ ಸರ್, ಇನ್ನು ಕೇವಲ 14-15 ದಿನ ಒಂದು ಲೋಕಸಭಾ ಚುನಾವಣೆಯ ಮತದಾನ ಇದೆ. ಮಳವಳ್ಳಿ ಲೋಕಸಭಾ ಚುನಾವಣೆಯಲ್ಲಿ ಈ ಬಾರಿ ಕುಮಾರಸ್ವಾಮಿ ಅವರು ಬಂದಿದ್ದಾರೆ. ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಸರ್ ಯಾರನ್ನ ಬೆಂಬಲಿಸಬೇಕು ಅಂತ ಒಂದು ತೀರ್ಮಾನ ಮಾಡಿದ್ದೀರಾ ಸರ್? ನಾವು ಇಂದಿನಿಂದ ಕಾಂಗ್ರೆಸ್ ಪಕ್ಷನೇ ಬೆಂಬಲಿಸ್ತಾ ಬಂದಿದ್ದೀವಿ. ಕಾಂಗ್ರೆಸ್ ಪಕ್ಷ ನಮಗೆ ಸುಮಾರು ನಮ್ಮ ಸಂಸ್ಥೆಗೆ ಮತ್ತು ವಿಶ್ವಕರ್ಮ ಜನಾಂಗಕ್ಕೆ ಒಂದು ಅನುದಾನ ಕೊಟ್ಟು ಬೆಂಬಲ ಕೊಟ್ಟು ಮತ್ತು ಸಮುದಾಯಗಳ ಒಂದು ಒಗ್ಗೂಡಿಸಿ ನಮ್ಮ KP ನಂಜುಂಡಿಯವರ ಮೂಲಕ ಸುಮಾರು ಸಾಧನೆ ಮಾಡಿದೆ. ಆದರೆ ನಮ್ಮ ಇತ್ತೀಚಿನ ದಿನಗಳಲ್ಲಿ ಮೋದಿಯವರು ಇಡೀ ದೇಶಕ್ಕೆ, ಇಡೀ ಇಂಡಿಯಾಗೆ ನಮ್ಮ ವಿಶ್ವಕರ್ಮ ಜನಾಂಗ ಏನು ಅಂತ ತೋರಿಸ್ಕೊಟ್ಟವ್ರೆ. KP ನಂಜುಂಡಿಯವರು ಕಾಂಗ್ರೆಸ್ ಪಕ್ಷ ಇದ್ದಾಗ ಕಾಂಗ್ರೆಸ್ ಪಕ್ಷದವರು ನಮ್ಮ ವಿಶ್ವಕರ್ಮ ಜನಾಂಗ ಅಂತ ನಮ್ಮ ಕರ್ನಾಟಕದಲ್ಲಿ ತೋರಿಸಿದ್ರು. ಆದರೆ ಮೋದಿಯವರ ಆಡಳಿತದಲ್ಲಿ ಇಡೀ ಇಂಡಿಯಾಕ್ಕೆ ತೋರಿಸಿದ್ರು ವಿಶ್ವಕರ್ಮ ಜನಾಂಗ ಏನು, ಯಾವ ಮಟ್ಟದಲ್ಲಿದೆ, ಇವ್ರಿಗೆ ಏನು ಸವಲತ್ತು ಕೊಡಬೇಕು ಅನ್ನೋದು ಅವರು ಇಡೀ ಇಂಡಿಯಾಕ್ಕೆ ತೋರಿಸಿದ್ರು. ಅದರಿಂದ ಈ ಒಂದು ಸರಿ ನಮ್ಮ ನರೇಂದ್ರ ಸ್ವಾಮಿಯವರು ನಮ್ಮ ಮಂಡ್ಯ ಜಿಲ್ಲೆಗೆ ದಕ್ಷ ಅಧಿಕಾರಿಗಳನ್ನು ಎದುರಿಸುವಂಥ ಶಕ್ತಿ ಅವರಲ್ಲಿದೆ ನರೇಂದ್ರ ಸ್ವಾಮಿಯವರು. ಆದರೆ ಇತ್ತೀಚಿನ ದಿನಗಳಲ್ಲಿ ಸೆಂಟ್ರಲ್ ಮಿನಿಸ್ಟ್ರು ಲೆವೆಲ್ನಲ್ಲಿ ಬಂದಾಗ ನಮ್ಮ ಕುಮಾರಸ್ವಾಮಿಯವರು ನಮ್ಮ ಮಂಡ್ಯ ಜಿಲ್ಲೆಗೆ ಗೆದ್ದರೆ ಸುಮಾರು ನಮ್ಮ ಮಂಡ್ಯ ಜಿಲ್ಲೆ ರೈತರಿಗೆ ಅನುಕೂಲ ಆಗುತ್ತೆ. ರೈತರಿಗೆ ಅನುಕೂಲ ಆದಂಥ ಪರಿಸ್ಥಿತಿನಲ್ಲಿ ಇತರೆ ಜನಾಂಗಗಳು ಎಲ್ಲರಿಗೂ ಕೆಲಸ ಸಿಗುವಂಥ ರೈತರಿಂದ ಅನುಕೂಲ ಆಗುತ್ತೆ, ಕೆಲಸ ಸಿಗುತ್ತೆ. ಆಮೇಲೆ ಇನ್ನೂ ಒಂದೇನಂದ್ರೆ ನಮ್ಮ ಕುಮಾರಸ್ವಾಮಿ ಅವರು ಸೆಂಟ್ರ್ನಲ್ಲಿ ನಿಂತು ಮಾತಾಡುವಂಥ ಧೈರ್ಯ ನಮ್ಮ ಕರ್ನಾಟಕದಲ್ಲಿ ಇತಿಹಾಸದಲ್ಲಿ ಯಾರಿಗೂ ಇಲ್ಲ. ಇವರೊಬ್ಬರು ಬಿಟ್ರೆ, ಯಾರು ಕುಮಾರಸ್ವಾಮಿ ಅವರೊಬ್ಬರು ಬಿಟ್ರೆ ಸೆಂಟ್ರಲ್ಲಿ ನಿಂತ್ಕೊಂಡು ಮಾತಾಡಿ ದಕ್ಷ ಅಧಿಕಾರಿಗಳನ್ನೆಲ್ಲನೂ ದಕ್ಕಿಸ್ಕೊಂಡು ಎಂಥವರ ಚೀಫ್ ಮಿನಿಸ್ಟ್ರು ಹೈ ಲೆವೆಲ್ನಲ್ಲಿ ಮಾತಾಡುವಂಥ ಶಕ್ತಿ ನಮ್ಮ ದೇವೇಗೌಡರ ಕುಟುಂಬಕ್ಕಿದೆ. ಅದರಿಂದ ಈ ಸರಿ ನಾವು ಕುಮಾರಸ್ವಾಮಿ ಅವರ ಒಂದು ಕಾರ್ಯ ನೋಡಿ, ಇಂದಿನ ಕಾರ್ಯ ನೋಡಿ ಮುಂದಿನ ಕಾರ್ಯ ನೋಡುವಂಥ ಅನುಕೂಲ ಆಗಬೇಕು ಜನಗಳಿಗೆ. ಮೋದಿಯವರು 370 ಆರ್ಟಿಕಲ್ನ ರದ್ದು ಮಾಡಿದ್ರು. ಇಡೀ ಇತಿಹಾಸದಲ್ಲಿ ಕಾಂಗ್ರೆಸ್ ಪಕ್ಷ 75 ವರ್ಷದಿಂದ ಬಂದಿದ್ರೂ ಸಹ ಅದನ್ನ ರದ್ದು ಮಾಡುವಂತ ಧೈರ್ಯ ಯಾರೂ ತಗೊಂಡಿಲ್ಲ. ಆದರೆ ಮೋದಿಯವರು ತಕೊಂಡ್ರು. ಸೆಂಟ್ರಲ್ ಲೆಕ್ಕಾಚಾರದಲ್ಲಿ ಕಾಮಗಾರಿ ಇರ್ಬೋದು, ಸೆಂಟ್ರಲ್ ಫಂಡ್ ಆಗಿರ್ಬೋದು, ಅಥವಾ ನಮ್ಮ ಸುಲ್ತಾನ್ ರೋಡ್ ಆಗಿರ್ಬೋದು, ಅಥವಾ ಮೈಸೂರು ರೋಡ್ ಆಗಿರ್ಬೋದು, ಇತರೆ ದೊಡ್ಡ ದೊಡ್ಡ ಕಾಮಗಾರಿಗಳು ಸೆಂಟ್ರಲ್ಲಿಂದ ಸುಮಾರು ಅನುದಾನ ಕೊಟ್ಟು ಸುಮಾರು ನಮ್ಮ ಅಮೇರಿಕದಲ್ಲಿ ಇರುವಂತ ರೋಡ್ಗಳು ಏನಿದೆ ಅದು ನಮ್ಮ ಕರ್ನಾಟಕದಲ್ಲಿ ಅಥವಾ ಇಂಡಿಯಾದಲ್ಲಿ ನೋಡುವಂತ ಭಾಗ್ಯ ನಮ್ಮಲ್ಲಿದೆ, ನಮಗ್ ಸಿಕ್ಕಿದೆ. ಅದಕ್ಕೆ ಕಾರಣಕರ್ತರು ಯಾರಪ್ಪ ಅಂದ್ರೆ ನರೇಂದ್ರ ಮೋದಿ ಅವರು ಮುಂದೆ ಬಂದ್ರೆ ಇನ್ನು ನಮ್ಮ ದೇಶನ ಉತ್ತುಂಗಕ್ಕೆ ಏರುವಂತ ಲೆಕ್ಕಾಚಾರದಲ್ಲಿ ಮಾಡ್ತಾರೆ ಅನ್ನೋ ನಂಬಿಕೆನೂ ಇದೆ ನಮಗೆ. ಅದರಿಂದ ನಮ್ಮ ಮಂಡ್ಯ ಜಿಲ್ಲೆನಲ್ಲಿ JDS ಪಕ್ಷ ಅನ್ನೋದಕ್ಕಿಂತ ನಾವು BJP ವಿತ್ JDS ಎರಡು ಕಮೆಂಡ್ ಆಗಿರೋದ್ರಿಂದ ಆ ಪಕ್ಷಕ್ಕೆ ಬೆಂಬಲ ಕೊಡಬೇಕು ಅಂತ ನಿರ್ಧಾರ ಮಾಡಿದೀವಿ. ಸರ್, ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಯಾರನ್ನ ಬೆಂಬಲಿಸಿದ್ರಿ ಸರ್? ನಾವು ಕಾಂಗ್ರೆಸ್ ಪಕ್ಷ ನರೇಂದ್ರ ಸ್ವಾಮಿ ಅವರನ್ನೇ ಬೆಂಬಲಿಸ್ತಾ ಇರೋದು. ಕಟ್ಟ ಅಭಿಮಾನಿ ನಾವು ನರೇಂದ್ರ ಸ್ವಾಮಿ ಅವರ ಒಂದು ಸನ್ನಿಧಿನಲ್ಲಿ ಅಥವಾ ಅವರ ಒಂದು ಗ್ರೂಪ್ನಲ್ಲಿ ನಾವು ಬೆಳೆದಂಥವ್ರು. ಆದರೆ ಈ ದೇಶದ ಅಭಿಮಾನ ಬಂದಾಗ ನಾವು ಕುಮಾರಸ್ವಾಮಿಯವರೇ ಬೆಂಬಲಿಸಬೇಕು ಅಂತ ನಮ್ಮ ಒಂದು ಅನಿಸಿಕೆ ಇದೆ.